Hi guys, welcome back to my YouTube channel. So, ಇವತ್ತು is my last exam of my degree life ಆಯಿತಾ. ಆ್ಯಂಡ್ ಲಾಸ್ಟ್ ಡೇ ಕೂಡ. ಇನ್ನು ಪ್ರಾಬ್ಲಿ ಏನಾದರೂ ಇವೆಂಟ್ ಇದ್ದರೆ ಮಾತ್ರ ನಾವು ಕಾಲೇಜ್ಗೆ ಹೋಗ್ತೀವಿ ಅಥವಾ ಸಮ್ ಕೈಂಡ್ ಆಫ್ ಡಾಕ್ಯುಮೆಂಟೇಷನ್ಸ್ಗೆ ಅದಕ್ಕೆ. ಬಟ್ ಅದು ಬಿಟ್ಟರೆ ನಾವು ಹೋಗಲ್ಲ ಕಾಲೇಜ್ಗೆ. ಸೊ ಟುಡೇ ವಿಲ್ ಬಿ ದ ಒಫಿಷಿಯಲಿ ಲಾಸ್ಟ್ ಡೇ. ಆ್ಯಂಡ್ ಎಕ್ಸಾಮ್ ಕೂಡ ನಮ್ಮದು ಸೆಮ್ ಎಕ್ಸಾಮ್ ಇರುತ್ತೆ ಅಲ್ವಾ, ಅದು ಕೂಡ ಇವತ್ತು ಲಾಸ್ಟ್ ಡೇ. ಸೊ ಆ್ಯಂಡ್ ಇಫ್ ಯು ಗೈಸ್ ರಿಮೆಂಬರ್, ನಾನು ಲಾಸ್ಟ್ ಬ್ಲಾಗ್ ಹೇಳಿದ್ದೆ ದ್ಯಾಟ್ ಐ ವಿಲ್ ವ್ಲಾಗ್ ಅಂತ. ಸೊ ಎಲ್ಲದನ್ನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಎಕ್ಸಾಮ್ ಇರೋವಾಗ. ಸೊ ಐ ಆಮ್ ಡೂಯಿಂಗ್. ಸೊ ಇವಾಗ ರೆಡಿಯಾಗಿ ಆಯಿತು, ನಾನು ಆಲ್ಮೋಸ್ಟ್ ಆಯಿತು. ಸೊ ಎಕ್ಸಾಮ್ಗಲ್ವಾ ಏನು ರೆಡಿ ಆಗೋದು. ಇವಾಗ ಬೆಳಗ್ಗೆ ಆಗಿದೆ ಆ್ಯಂಡ್ ಬೆಳಗ್ಗೆನೇ ಹೊರಡ್ತಾ ಇದ್ದೀನಿ. ನಮಗೆ ಮಧ್ಯಾಹ್ನ ಇರೋದು ಎಕ್ಸಾಮ್, ಬಟ್ ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ ಓದೋಣ ಅಂತ. ಸೊ ಇವತ್ತು ಇಟ್ಸ್ ಕೈಂಡ್ ಆಫ್ ಅ ಮಿಕ್ಸ್ಡ್ ಎಮೋಷನ್ಸ್ ಆಯಿತಾ. ಎಲ್ಲ ಎಂಡ್ ಆಗ್ತಿದೆ ಅಂತಲೂ ಬೇಜಾರಿದೆ. ಆ್ಯಂಡ್ ಏನು ಹೇಳ್ತಾರೆ, ಎವ್ರಿಥಿಂಗ್ ಕಮ್ಸ್ ಟು ಎನ್ ಎಂಡ್ ಅಲ್ವಾ ಗೈಸ್. ಯಾರು ಇವಾಗ ಜಾಯ್ನ್ ಆಗ್ತಿದ್ದೀರಾ ಅಂತ ಅಂದರೆ ಕಾಲೇಜ್ಗೆ, ನಾನು ಒಂದೇ ಒಂದು ಸಜೆಷನ್ ಕೊಡ್ತೀನಿ. ಏನಂದರೆ ಜಸ್ಟ್ ಎಂಜಾಯ್ ಆ್ಯಸ್ ಮಚ್ ಆ್ಯಸ್ ಯು ಪೀಪಲ್ ಕ್ಯಾನ್ ಎಂಜಾಯ್. ಸೊ ಮತ್ತು ಸಿ ಯು ಗೈಸ್ ಗೋನಾ ನಾಟ್ ಗೆಟ್ ದಿಸ್ ಮೂಮೆಂಟ್. ಸೊ ನಾಟ್ ಗೆಟ್ ದಟ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಆ್ಯಂಡ್ ಏನಂತಾರೆ ಕ್ಲಾಸ್ ರೂಮ್, ಕಾಲೇಜ್ ಎಲ್ಲ ನಿಮಗೆ ಮತ್ತೆ ಸಿಗಲ್ಲ. ಐ ಥಿಂಕ್ ಯು ಗೈಸ್ ವಿಲ್ ರಿಗ್ರೆಟ್ ಇನ್ ದ ಫ್ಯೂಚರ್ ಇಫ್ ಯು ಗೈಸ್ ವೋಂಟ್ ಎಂಜಾಯ್. ಸೊ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಹ್ಯಾವ್ ದಟ್ ಮೆಮೊರೀಸ್. ಸೊ ಇವಾಗ ಬೇಗ ರೆಡಿಯಾಗಿ ಹೋಗೋಣ. ಆ್ಯಂಡ್ ನನಗೆ ಒಂದು ಸ್ವಲ್ಪ ರಿವಿಷನ್ ವರ್ಕ್ ಇದೆ, ಸೊ ಅದನ್ನು ಮುಗಿಸಿ ಆಮೇಲೆ ಸಿಗ್ತೀನಿ. ನಾನು ಕ್ಯಾಲ್ಕುಲೇಟರೇ ಮರ್ತೋಗಿದ್ದೀನಿ. ಕ್ಯಾಲ್ಕುಲೇಟರ್ ತುಂಬ ಇಂಪಾರ್ಟೆಂಟ್. ಸೊ ಮರ್ತೇ ಹೋಗಿದ್ದೀನಿ, ಇವಾಗ ತೊಗೊಬೇಕು. ಏನಾದರೂ ಒಂದು ಆಗ್ತಾನೇ ಇರುತ್ತೆ ಗೈಸ್, ಅದೇ ನನಗೆ ಬೇಜಾರು, ಇರಿಟೇಷನ್. ಆ್ಯಂಡ್ ಕ್ಯಾಲ್ಕುಲೇಟರ್ ತುಂಬ ಇಂಪಾರ್ಟೆಂಟ್. ಸೊ ಇವಾಗ ತೊಗೊಂಡು ಹೋಗಬೇಕು. ಓದಿದ್ರಾ? ಎಲ್ಲ ಪ್ರಿಪೇರ್ಡ್? ಎಲ್ಲ ಸಖತ್ತಾಗಿ ಓದಿದ್ದೀನಿ. ಸ್ವಲ್ಪ ಮೇಲೆ ಇಟ್ಕೋಬೇಕು ಹಿಂಗೆ. ತುಂಬ ಸೂಪರಾಗಿ ಓದಿದ್ದೀನಿ. ಆಮೇಲೆ ಬೇಜಾರಾಗ್ತಾಯಿದೆ ಲಾಸ್ಟ್ ಡೇ ಅಂತ. ಇನ್ನೇನು ಬರೆಯೋಕ್ಕಾಗಲ್ಲ, ಎಕ್ಸಾಮು ಯೂನಿಫಾರ್ಮ್ ಹಾಕ್ಕೊಳಕ್ಕಾಗಲ್ಲ ಅಂತ ಬೇಜಾರಾಗ್ತಾಯಿದೆ. ಆಮೇಲೆ ಶರ್ಟ್ ತೊಗೊಂಬರೋದು ಮರ್ತೋದೆ, ಅದು ಬರೆದಿರೋದು. ಸೊ ಇವಾಗ ಪೋರ್ಟಲ್ ಮಾಡಿಸ್ಕೊಳ ಅಂದ್ಕೊಂಡು ಬಂದೆ. ಇವತ್ತು ನೋಡ್ತೀನಿ, ಪ್ರೈಸ್ ಕಮ್ಮಿ ಇದ್ರೆ ಪೋರ್ಟಲ್ ಮಾಡಿಸ್ಕೊತೀನಿ, ಇಲ್ಲ ಅಂದರೆ ಇದನ್ನೇ ಅನ್ಕೊತೀನಿ. ಆಯ್ತು, ಹಂಗೆ ಇರಲಿ ಬಿಡೋದು. ಇವಾಗ ಹಂಗಾರೆ ನೀನು ಇದರಲ್ಲೇ ಬರ್ಸ್ಕೋಬೇಕು, ನಾನು ಸ್ಪೆಷಲ್ ಆಗಿರೋದು ಬೇಡವಾ? ಅಂದರೆ ಇದ್ರ ಮೇಲೆ ಬರ್ಸ್ಕೋಬೇಕು. ಹಾಂ ಸರಿ, ಹಂಗಾರೆ ಬರ್ಸ್ಕೊತೀನಿ ನಾನು. ಹಂಗಂದ್ರೆ ಇಲ್ಲಿ ಬರ್ಸ್ಕೊತೀನಿ. ಚೆನ್ನಾಗಿರೋ ಅಷ್ಟೇ, ಹೊಸ ಶರ್ಟ್ ಮೇಲೆ ಬರ್ಸ್ಕೊತೀನಿ. ಓಕೆ, ಹಾಗಂದ್ರೆ ಈ ಶರ್ಟ್ ಮೇಲೆ ಬರ್ಸ್ಕೊತೀನಿ. ಫೋಟೋ ದುಡ್ಡು ಇವತ್ತು ಗೈಸ್ ನಿಮಗೆ ನೆನಪಿದ್ರೆ ಭೂಯಿಕ ಓದ್ ಬ್ಲಾಗಲ್ಲಿ ಹೇಳಿದ್ಲು. ಅವ್ರು ಹೇಳ್ದಂಗೆ ನಾನು ಮಾತಾಡ್ಸ್ಕೊತಾ ಇದ್ದೀನಿ. ಇವತ್ತು ಸ್ಕ್ರಿಬಲ್ ಡೇ ಮಾಡ್ತಾ ಇದ್ದೀನಿ. ಇವತ್ತು ಪ್ಲೀಸ್ ದೇವರೇ ಎಲ್ಲ ಸಬ್ಜೆಕ್ಟ್ಸ್ ಬೇಡ ಗೈಸ್ ಥಿಯರಿ ಇರಲಿ. ಇಲ್ಲ ಸಂಸು ಓದಿದ್ದೀನಿ, ನಿನ್ನೆ ಹೇಳ್ದೆ ಅಂತ ರೇಗಿಸ್ತಿದ್ರು. ಅದೇ ಅದನ್ನು ಅರ್ಧಂಬರ್ಧ ಓದ್ಕೊಂಡಿರ್ತಾಳೆ. ನಾವು ಹೇಳ್ಕೊಟ್ಟು ಏನಿಲ್ಲ ಗೈಸ್, ಫುಲ್ಲು ಓದಿದ್ದೀನಿ. ಇಲ್ಲ ಇವತ್ತು ಎಲ್ಲರೂ ಪಾಸ್ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಅವಳು ಪಾಸ್ ಆಯ್ತಾಳೆ, ನಾವು ಚೆನ್ನಾಗಿ ಮಾಡ್ತೀವಿ. ಬೇಡ ಖುಷಿಕಾ ಅರಸವ್ರೆ, ಯಾಕ್ರಿ? ನಾವು ಹೇಳಿದೀವಿ ಸಂಸೋದ್ಕೋ. ಓದ್ಕೊಂಡಿದ್ದೀನಿ, ಓದಿದ್ದೀನಿ ಗೈಸ್. ಇದು 100% ಫೇವರ್ ಆಗಿ ವರ್ಕ್ ಆಗಲ್ಲ ಇವತ್ತು. ನೋಡೋಣ. ಅಲ್ಲ ನೀವೆಲ್ಲ ಫ್ರೆಂಡ್ಸು, ಅಲ್ಲ ನೀವೆಲ್ಲ ಫ್ರೆಂಡ್ಸು ವರ್ಕೌಟ್ ಆಗಬಾರ್ದು ಅಂತ ಹೇಳ್ತೀರಾ. ನಾನು ಪಾಸ್ ಆಗೋದು ಇಷ್ಟ ಇಲ್ವಾ ನಿಮಗೆ? ಫಸ್ಟ್ ಪ್ರಿಯಾರಿಟಿ ನಮ್ಮ ಲೈಫಲ್ಲಿ ನಾವಿರ್ಬೇಕು, ಆಮೇಲೆ ಫ್ರೆಂಡ್ಸ್. ಇಲ್ಲ ಬರೀ ಥಿಯರಿ. ಆ್ಯಂಡ್ ಅದನ್ನು ಭೂಮಿಕಂಗೆ ಬರೀ 21 ಮಾರ್ಕ್ಸ್ ಅಷ್ಟೇ ಅಂತೆ, ಸಾಕು. 60 ಮಾರ್ಕ್ಸ್ ಅದ್ರ ಮೇಲೆ ಎಷ್ಟಾದರೂ ಬರಲಿ ಪರವಾಗಿಲ್ಲ, 21 ಬರಲಿ ಸಾಕು. 21 ಬರಬೇಕು ಒಳಗೆ. 21 ಮೇಲೆ ಏನೇ ಬಂದರೂ ಬೋನಸ್. ಬೋನಸ್ ಏನಿಲ್ಲ, ಖುಷಿ ಜಾಸ್ತಿ. ಇಲ್ಲ ಒಂದು 35 ಬರಲಿ ಬಿಡಿ, ಪರವಾಗಿಲ್ಲ. ಅದು ಯಾಕೆ ಇಷ್ಟು ಜಿಪುಣ್ತನ ತೋರಿಸ್ತೀರಾ ವ್ಲಾಗ್ ಮಾಡೋರೆ? ದುಡ್ಡು ಬಾಡು ಒಂದು ಸ್ವಲ್ಪ ಇಲ್ಲಿ ದುಡ್ಡು ಓವರ್ ಆ್ಯಕ್ಟಿಂಗ್ ಆಡ್ತೀಯ ದುಡ್ಡು ಒಂದ್ಸರಿ. ನೀನು ಇವಳನ್ನ ಕಟ್ಕೊಂಡು ನಾವು ಸ್ಕ್ರಿಬಲ್
ಆಲ್ರೆಡಿ ನಮ್ದು ಅರ್ಧ ಸ್ಕ್ರಿಬಲ್ ಡೇ ಆಗೋಗ್ಬಿಟ್ಟಿತ್ತು. 3 ಜನ ಮಾಡ್ಕೊಂಡಾಗ ಒಂದು ಅರ್ಧರ್ಧ ಶರ್ಟ್ ಇವಳೆ ಬರ್ದವಳು. ಹೌದು, ನಾನಿವತ್ತು ಫುಲ್ ಶಾರ್ಟ್ ಬರೀತೀನಿ ಗೈಸ್. ನೀನು ಹ್ಯಾಂಡ್ ರೈಟಿಂಗ್ ಐ ಡೋಂಟ್ ಮೈಂಡ್ ಅದರಲ್ಲಿ ಪ್ಯೂರ್ ಎಮೋಷನ್ಸ್ ಇರುತ್ತೆ. ಭೂಮಿಕಾ ಬರೀತಾಳೆ. ಅರೆ ನಾವು ಮನೆಗೆ ಹೋಗೋದನ್ನ ಓದ್ಬೇಕಾದ್ರೆ ನಮಗೆ ಅರ್ಥ ಆಗಲ್ಲ. ಇಲ್ಲ ಗೈಸ್, ಪ್ಯೂರ್ ಎಮೋಷನ್ಸೇ ಬರ್ದಿರ್ತೇನೆ. ಏನಾದ್ರು ಅರ್ಥ ಆಗೋ ಥರ ಬರೀತೀನಿ. ಅಫ್ಕೋರ್ಸ್ ಅರ್ಥ ಆಗೋ ಥರನೇ ಬರೀತೀನಿ. ನೀನು ಹ್ಯಾಂಡ್ ರೈಟಿಂಗ್ ಅರ್ಥ ಬೇರೆ ಆಗಲ್ವಲ್ಲ. ಹೆಸರು ಏನಂತ ಹಾಕೊಂಡಿದ್ದೀನಿ ಗೊತ್ತಾ? ಜಾನದಿ ಅದಾಗಂದು ಗೈಸ್, ಅದು ನಾನಲ್ಲ ಗೈಸ್, ನನ್ನ ಮಿನಿ ವರ್ಷನ್. ಇಸ್ ಆ್ಯಕ್ಚುಲಾಗಿ ನಾನು ಕ್ರಿಯೇಟರ್, ಆದರೆ ಭೂಯಿಕಾ ಆದರೆ ಕಾಸ್ಟ್ಲಿ ಸ್ಕಿನ್ ಕೇರು, ಕಾಸ್ಟ್ಲಿ ಮೇಕಪ್ ಇರೋದು. ಯಾಕೆ ಹೇಳಿ? ಎಲ್ಲ ಇವರು ಕೊಟ್ಟಿರೋಂಥ ರೆಕಮೆಂಡೇಶನ್ಗಳು. ಇನ್ನು ಎಷ್ಟೊತ್ತಿದೆ? ಇನ್ನೊಂದು 40 ಮಿನಿಟ್ಸ್ ಇದೆ. ಸೊ ಅಷ್ಟೊತ್ತಿಗೆ ಓದ್ಕೊಂಡು ಹೊರಡ್ತೀವಿ, ಆಮೇಲೆ ಸಿಗ್ತೀವಿ. ಹೆಂಗೆ ಮಾಡಿದ್ರಿ ಅಂತ ಹೇಳಿ. ಮಾತೇ ಬರ್ತಾ ಇಲ್ಲ, ಅಷ್ಟು ತಗಡ ಹೊಡಿದ್ವಿ. ಆಂಟಿ ಯಾವ ಟೀಚರ್ಸು ಇರಲ್ವಾ ಇವತ್ತು? ಗೈಸ್, ಎಕ್ಸಾಮ್ ಅಂತೂ ಖರಾಬಾಗಿತ್ತು. ಇವತ್ತು ಯಾವ ಟೀಚರ್ಸು ಇಲ್ಲ. ಸ್ವಲ್ಪ ಸೈನೆಲ್ಲ ಹಾಕ್ಸ್ಕೊಳ್ಳೋಣ ಅಂದರೆ ಶರ್ಟ್ ಮೇಲೆ. ಆಮೇಲೆ ಎಕ್ಸಾಮ್ ಅಂತೂ ತುಂಬ ಖರಾಬಾಗಿತ್ತು, ಸಿಕ್ಕಾಪಟ್ಟೆ. ಭೂಯಿಕಾ ಮಾತ್ರ ಎಲ್ಲ ಬರ್ತಿರ್ತಾಳೆ ಗೈಸ್. ನೆನ್ನೆ ಅಷ್ಟು ಟಾಂಕ ಒಬ್ಳಿಗೆ ಗೊತ್ತಿದ್ದು ಥಿಯರಿ ಮಾತ್ರ ಬರೋದು. ಇವಳು ಹೇಳಿಲ್ಲ ಗೈಸ್, ಬರೀ ಥಿಯರಿ ಬಿಟ್ಟು ಇದೆಲ್ಲ ಸಮಸ್ಯೆ ಬರಲಿ ಅಂತ ಉಲ್ಟಾ ಆಗೋಯ್ತು. ಆಯಿತಾ, ಖರಾಬಾಗಿತ್ತು. ಇವಾಗ ಒಂದು ಸ್ವಲ್ಪ ಸೈನ್ ಮಾಡಿಸ್ಕೊಂಡು ಹೋಗೋದು. ಆ್ಯಂಡ್ ಇದು ನಮ್ಮ ಕಾರಿಡೋರ್ ಗೈಸ್, ನೋಡ್ಕೊಬಿಡಿ. ಹೆಂಗೆ ಬರ್ದಿದ್ದು? ಚೆನ್ನಾಗಿ ಬರ್ದಿದ್ದೀನಿ. ಪಾಸ್ ಆಗ್ತೀನಲ್ವ ಗೊತ್ತಿಲ್ಲ, ಪಾಸ್ ಆಗ್ತೀನಿ. ನಡಿ ಆಡಿಟೋರಿಯಂ. ಐ ರೋಟ್. ಓಕೆ ಸ್ವಲ್ಪ ಸುಮ್ಮನೆ ಇರು. ಇಲ್ಲಿ ಹೆಂಗೆ ಬರ್ದೆ? ಚೆನ್ನಾಗಿ ಬರ್ದೆ ಅಂದಲ್ವಾ? ಇಲ್ಲಿ ಬರೀತಾ ಇದ್ದಾರೆ. ಹಾಂ, ಭೂಯಿಕಾ ಲಾಸ್ಟ್ ಡೇ ಏನು ಅನಿಸ್ತಿದೆ? ಅಳ್ತಾನೆ ಇಲ್ಲ, ಸುಮ್ಮನೆ ಡೌ ಮಾಡ್ತಾವಳೆ. I'm gonna miss you guys actually. This last this last sem like 6th sem ತುಂಬಾ ಎಂಜಾಯ್ ಮಾಡಿದೆ ನಾನು. ಲೈಕ್ ನೆಕ್ಸ್ಟ್ ಲೆವೆಲ್. 3 years ಅಲ್ಲೂ ಅಷ್ಟು ಎಂಜಾಯ್ ಮಾಡಿರಲಿಲ್ಲ, ಅಷ್ಟು ಎಂಜಾಯ್ ಮಾಡಿದೆ ನಾನು. ಹೌದಾ? ಯಾ, ಎಲ್ಲ ನಮ್ಮಿಂದ ನಿಮ್ಮ ಆಶೀರ್ವಾದ ನಿನ್ನ ಮೇಲೆ ಯಾವಾಗೂ ಇರುತ್ತೆ. ಮತ್ತೆ ಖುಷಿ ಕಾರಸ್ ಎರಡೆರಡು ಸತಿ ಬರ್ಸ್ಕೊಂತ ಇದ್ದೀರಾ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎರಡೆರಡು ಹೌದು, ತುಂಬ ಎರಡೆರಡು ಸಲ ಬರ್ಸ್ಕೊಳ್ಳೋಷ್ಟು ಫ್ರೆಂಡ್ಸ್ ಇದ್ದಾರೆ. ಡಾಟರ್ ವಾಟ್ ಶುಡ್ ಐ ಟೆಲ್? ಏನು ಅನ್ನಿಸ್ತಾ ಇದೆ ಹೇಳು. ತುಂಬ ಖುಷಿ ಆಗ್ತಿದೆ. ಲಾಸ್ಟ್ ಡೇ ಬೇಜಾರು ಸ್ವಲ್ಪ ಆಗ್ತಿದೆ, ಬಟ್ ನಂಗೆ ಬೇಜಾರಾಗ್ತಿದೆ ಅನ್ನೋ ಫೀಲ್ ಆಗ್ತಾಯಿಲ್ಲ. ಬಿಕಾಸ್ ನಾಳೆನೂ ನಮಗೆ ಕಾಲೇಜ್ ಇದೆ, ಆ ಥರ ಫೀಲ್ ಆಗ್ತಾಯಿದೆ. ಆ್ಯಂಡ್ ಮೋರ್ ಓವರ್ ನಮ್ಗೆ ಅನ್ನಿಸ್ತಾ ಇದೆ ವಿ ವೋಂಟ್ ಲಿವ್ ಆ್ಯಂಡ್ ಗೋ. ಅದಕ್ಕೆ ನನಗೆ ಆ ಬೇಜಾರಾಗ್ತಾ ಇಲ್ಲ. ಬಿಟ್ರೆ ಅಳ್ತಾಳೆ ಗೈಸ್. ನೆಕ್ಸ್ಟು ಇವಾಗೇನೋ ಡೂಡು ಕನ್ನಡ ಕಾಗುಣಿತ ಥರ ಬರೀತಾವಳೆ. ತೋರಿಸ್ಲಾ ಭೂಯಿಕಾ ಏನೇನು ಬರೀತಾವಳೆ ಅಂತ? ಡೂಡು ಭೂಯಿಕಾ ಎಕ್ಸಾಮಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಕ್ಸಾಮಲ್ಲಿ ನನಗೆ ತಲೆ ತಿಂದಾಡ್ಸಿ. ಬರೀ ಆಯ್ತಾ? ಭೂಯಿಕಾಗೆ ಗೈಸ್, ಅಲ್ಲ ಬಿಂದುಜಾ ಗೈಸ್, ಭೂಯಿಕಾಗೆ ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಟ್ಟಿದ್ದಾಳೆ ಅಲ್ವಾ ಭೂಯಿಕಾ? ಅಲ್ವಾ ಭೂಯಿಕಾ? ಅಷ್ಟೇ, ಅದನ್ನೇ ಬರ್ಕೊಂಡು ಇವಾಗ ಅಷ್ಟೇ ಗೈಸ್, ಅಷ್ಟೇ. ಅದಾದಮೇಲೆ ಇದು ನಮ್ಮ ಆಡಿಟೋರಿಯಂ ಎಂಟ್ರೆನ್ಸ್. ಅದು ದೇವಸ್ಥಾನ, ಅಲ್ಲಿ PU ಬಿಲ್ಡಿಂಗ್ಸ್. ಇವಾಗ ಸ್ಕ್ರಿಬಲ್ ಡೇ ಎಲ್ಲ ಆಯಿತು, ಇವಾಗ ಮನೆಗೆ ಹೊರಡುವ ಸಮಯ. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ನಾನು ಆಡಿಟೋರಿಯಂ ಫುಲ್ ಎಲ್ಲ ತೋರಿಸ್ತೀನಿ ರೀ. ಫೀಲ್ ಸೋ ಹೆವಿ ಗೈಸ್, ನಿಜವಾಗ್ಲೂ ನೆವರ್ ಎಕ್ಸ್ಪೆಕ್ಟೆಡ್. ಅದೇ ಎಕ್ಸ್ಪೆಕ್ಟೆಡೇ ಎಂಡ್ ಆಗಬೇಕು ಅಂತ, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ನೈಸ್. ಐ ಗೋನ ಮಿಸ್ ಎವ್ರಿಥಿಂಗ್. ನಾನು ಖುಷಿಕಾ, ಆಮೇಲೆ ಇಲ್ಲಿ ನಾವು 3 ಜನ ಡ್ಯಾನ್ಸ್ ಆಡಿದ್ವಿ. ಅದಾದಮೇಲೆ ಇದು ನನ್ನ ಕಾಲೇಜ್. ಎವ್ರಿಥಿಂಗ್ ವಾಸ್ ನೈಸ್. ಸೊ ಇವಾಗ ಏನಿದ್ರು ಎವ್ರಿಥಿಂಗ್ ಕಮ್ಸ್ ಟು ಎನ್ ಎಂಡ್. ಮೈ ಡಿಗ್ರಿ ಲೈಫ್ ಕಮ್ಸ್ ಟು ಎನ್ ಎಂಡ್.
ವಿತ್ ಅ ವೆರಿ ಬ್ಯೂಟಿಫುಲ್ ಎಂಡಿಂಗ್. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ, ಆ್ಯಂಡ್ ಐ ಆಮ್ ಹ್ಯಾಪಿ. ಲೆಟ್ಸ್ ಗೋ.